ಯೂಟ್ಯೂಬ್ ಯಾವುದಂತ ಕೇಳ್ತಿದ್ದಾರೆ ಮಕ್ಕಳು. ಎಲ್ಲಿ? ಥ್ಯಾಂಕ್ ಯು. ಫ್ರೆಂಡ್ಸ್ ಜೊತೆ ಹೋಗೋದೇ ಒಂದು ಜಾಲಿ ಅಲ್ಲ, ಮೂರು ಜನ ಒಂದು ಬೈಕಲ್ಲಿ, ಅದೊಂದು ಮಜಾನೇ ಬೇರೆ. ಚಿಕ್ಕಮಂಗ್ಳೂರು ಹೋಗುವಂಥ ಪ್ಲ್ಯಾನ್ ಏನಾದರೂ ಇದ್ದರೆ ಕೊಟ್ಟಿಗೆಯಾರಲ್ಲಿ ನಿಲ್ಲಿಸಿ ನೀರು ದೋಸೆ ಅಂತೂ ತಿಂದೇ ತಿನ್ನಿ. ಈ ಹೋಟೆಲಲ್ಲಿ ಎಲ್ಲ ಹೋಟೆಲಲ್ಲಿ ಕೂಡ ನೀರು ದೋಸೆ ಇದೆ. ಓ ಕಾರ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನೋಡಿ. ಓ ಶಿಟ್, ಕಾರ್ದೊಂದು ಸೈಡೇ ಇಲ್ಲ ಮರೆ. ಸೊ ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲ, ಚಿಕ್ಕಮಗಳೂರು. ಎಲ್ಲರೂ ಎಣಿಸ್ತಾರೆ ಚಿಕ್ಕಮಂಗ್ಳೂರು ಅಂತ, ಸಣ್ಣ ಮಂಗಳೂರು ಅಂತ. ಆದರೆ ಹಾಗೆಲ್ಲ ಅದು ಶಿವಾಸ್ ಹೋಮ್ ಸ್ಟೇ. ಟ್ರಿಪ್ಪರ್ ಶಿವಾಸ್ ಬೈ ಉಲೈ ಗಾಡಿ. ಹೋಟೆಲ್ ಅನಿಲಲ್ಲಿ ನೀರು ದೋಸೆ ಮತ್ತು ಮೊಟ್ಟೆ ಕರಿ, ಬೇರೆ ಬೇರೆ ವೆರೈಟಿ ಇದೆ. ಮೊಟ್ಟೆ, ಮೀನು, ಚಿಕನ್, ಚಟ್ನಿ, ಸಾಂಬಾರು. ಸೊ ಅದೆಲ್ಲ ಇದೆ. ನಿಮಗೆ ಯಾವುದು ಇಷ್ಟ ಅದರಲ್ಲೂ ಟೇಸ್ಟ್ ಮಾಡ್ಬೋದು. ಹಾಗೆಯೇ ಕೊಟ್ಟಿಗೆಹಾರ ಅಂತೂ ಬಂದರೆ, ಅಥವಾ ನೀವು ಚಿಕ್ಕಮಂಗ್ಳೂರು ಹೋಗುವಂಥ ಪ್ಲ್ಯಾನ್ ಏನಾದರೂ ಇದ್ದರೆ ಕೊಟ್ಟಿಗೆಹಾರಲ್ಲಿ ನಿಲ್ಲಿಸಿ ನೀರು ದೋಸೆ ಅಂತೂ ತಿಂದೇ ತಿನ್ನಿ. ಈ ಹೋಟೆಲಲ್ಲಿ ಎಲ್ಲ ಹೋಟೆಲಲ್ಲಿ ಕೂಡ ನೀರು ದೋಸೆ ಇದೆ. ಯಾಕಂದರೆ ಕೊಟ್ಟಿಗೆಹಾರ ಫೇಮಸ್ ಆಗಿರೋವಂಥದ್ದೇ ಇಲ್ಲಿನ ನೀರು ದೋಸೆಗಳಿಗೆ. ಹಾಗಂತ ಹೇಳ್ತಾ ಈಗ ಕೊಟ್ಟಿಗೆಹಾರದಿಂದ ಚಿಕ್ಕಮಂಗ್ಳೂರು ಕಡೆಗೆ ನಮ್ಮ ಪಯಣ. ಚಿಕ್ಕಮಂಗ್ಳೂರಿನಿಂದ 50 ಕಿಲೋಮೀಟ್ರ್ ಇದೆಯಾ ಅಂತ. ಸೊ ನಾವೀಗ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಹತ್ತಿರ ಬಂದಿದ್ದೇವೆ. ಸೊ ಈಗ ಇಲ್ಲಿಂದ ಸ್ಟ್ರೈಟಾ ಲೆಫ್ಟಾ ಒಂದು ಗೊತ್ತಾಗ್ತಾ ಇಲ್ಲ. ಸ್ಟ್ರೈಟ್ ಈ ಕಡೆ ಹೋದರೆ ಕಳಸ, ಸಂಸೆ ಆ ಕಡೆ ಹೋಗ್ತದೆ. ಬರಡು. ಸೊ ಲಾಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರು 2 ವರ್ಷ ಮೊದಲು ಬಂದಾಗ ಇಲ್ಲೊಂದು ತುಂಬ ಸೀನರಿಕ್ ಪ್ಲೇಸ್ ಇತ್ತು. ಹಾಗೆಯೇ ನೀವು ಚಿಕ್ಕಮಂಗ್ಳೂರಲ್ಲಿ ಗೊತ್ತಿರ್ಬೋದು, ದೇವರ ಮನೆ ಅಂತ ಒಂದು ಪ್ಲೇಸ್ ಇದೆ. ಈ ದೇವರ ಮನೆ ಬೆಟ್ಟ. ಸೊ ಆ ಕಡೆ ಹೋಗಬೇಕು. ಇಲ್ಲಿಂದ ಒಳಗೆ ಒಂದು ರೂಟ್ ಇದೆ ದೇವರ ಮನೆ ಬೆಟ್ಟಕ್ಕೆ. ಟೂರಿಸ್ಟ್ ಪ್ಲೇಸ್ ಅಂತಲೇ ಕರೀತಾರೆ ಅದನ್ನು. ಅದು ಕೂಡ ತುಂಬ ಚೆಂದ ಉಂಟು. ನೀವು ಚಿಕ್ಕಮಂಗ್ಳೂರು ಅಥವಾ ಕೊಟ್ಟಿಗೆಹಾರ ಬಂದಾಗ ದೇವರ ಮನೆಯನ್ನು ಮಿಸ್ ಮಾಡಬೇಡಿ. ಯಾಕೆಂದರೆ ಕೊಟ್ಟಿಗೆಹಾರದಿಂದ ಕೇವಲ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ದೇವರ ಮನೆ. ಇಲ್ಲಿಂದ ಮಳೆಗಾಲದಲ್ಲಿ ಒಂದು ಒಳ್ಳೆ ಫೋಟೋ ಬರ್ತದೆ. ಸೊ ದೇವರ ಮನೆಗೆ ಇಲ್ಲೇ ಒಂದು ರೈಟ್ ಸಣ್ಣದಾದ ಕಿರಿದಾದ ಒಂದು ರೋಡ್ ಇದೆ. ಅಲ್ಲೆಲ್ಲೇ ಬೋರ್ಡ್ ಇರಬೇಕು, ಯಾಕಂದರೆ ತುಂಬ ಫೇಮಸ್ ಜಾಗ ಅಲ್ವಾ ಅದು. ಸೊ ಹಾಗಾಗಿ ಇರ್ತದೆ ಅಂತ ಅಂದ್ಕೊಳ್ತೇನೆ. ಸೊ ನೋಡಿ, ಈ ಕಡೆ ಹೋಗಬೇಕು ದೇವರ ಮನೆಗೆ. ಇದರ ಒಳಗಡೆ ಹೋದರೆ ಡೈರೆಕ್ಟ್ ದೇವರ ಮನೆಗೆ ಹೋಗ್ತದೆ. ದೇವರ ಮನೆ ವ್ಯೂ ಪಾಯಿಂಟ್. ಸೊ ಟೈಮ್ ಈಗ 5:35 ಆಗ್ತಾ ಬಂದಿದೆ. ವೆದರ್ ಕೂಡ ಸ್ವಲ್ಪ ತಂಪಾಗ್ತಾ ಬಂದಿದೆ. ಇನ್ನೇನಿದ್ರು ಚಿಕ್ಕಮಂಗ್ಳೂರು ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ನಾಳೆ ಕೆಲವು ಜಾಗಗಳನ್ನು ನೋಡ್ತೇವಾ ಹೇಗೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈಗ ಬಿಸಿಲಲ್ವಾ, ಯಾವ ಜಾಗಕ್ಕೂ ಬೆಳಿಗ್ಗೆ ಹೋಗೋದಂದರೆ ಸ್ವಲ್ಪ ಕಿರಿಕಿರಿನೇ. ಸೊ ಹಾಗಾಗಿ ನೋಡುವ ಏನಾಗುತ್ತೆ ಅಂತ. ಚಕ್ಕೋಡು, ಸಬ್ಳಿ. ಸೊ ಇನ್ನು ಮಳೆಗಾಲ ಕೂಡ ಬರ್ತಾ ಉಂಟು. ಮಳೆಗಾಲದಲ್ಲಿ ಹೊಸ ಜಾಗಗಳಿಗೆ ಹೋಗಬೇಕು ಅಂತ ಆಲ್ರೆಡಿ ಕೆಲವು ಪ್ಲ್ಯಾನ್ ಹಾಕಿದ್ದೇನೆ. ಸೊ ಆ ಜಾಗಗಳಿಗೆ ಹೋಗಲಿಕ್ಕೆ ಆಗುತ್ತಾ ಅಂತ ನೋಡುವ. ಆಲ್ಮೋಸ್ಟ್ ನಾನು ಕರ್ನಾಟಕದಲ್ಲಿ ಮಳೆಗಾಲಕ್ಕೆ ಹೋಗುವಂತಹ ಪ್ಲೇಸಸ್ಗಳನ್ನು ಕವರ್ ಮಾಡಿದ್ದೇನೆ. ಗೋವಾ ಕೂಡ ಹೋಗಿದ್ದೇನೆ ಮಳೆಗಾಲದಲ್ಲಿ. ಆದರೆ ಈ ಸಲ ಒಂದು ಹೊಸ ಜಾಗಕ್ಕೆ ಹೋಗುವ ಅಂತ ಒಂದು ಪ್ಲ್ಯಾನ್ ಇದೆ. ಅದು ಮಳೆಗಾಲದಲ್ಲಿ ಅತ್ಯಂತ ಸುಂದರವಾಗಿ ಕಾಣುವಂತಹ ಜಾಗ. ಸೊ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ಮಳೆಗಾಲಕ್ಕೆ ಈ ಜಾಗವನ್ನು ಮಿಸ್ ಮಾಡಲೇಬೇಡಿ ಅಂತ. ಸೊ ಆ ಜಾಗ ಯಾವುದಂದರೆ ಮಹಾರಾಷ್ಟ್ರ, ಮುಂಬೈ ಮತ್ತು ಮಹಾರಾಷ್ಟ್ರದ ಮಧ್ಯೆ ಸಹ್ಯಾದ್ರಿ ರೇಂಜ್. ನಾವೀಗ ವೆಸ್ಟರ್ನ್ ಘಾಟ್ ರೇಂಜಲ್ಲಿದ್ದರೆ, ನಮ್ಮ ಮಂಗಳೂರು, ಉಡುಪಿಯವರು ವೆಸ್ಟರ್ನ್ ಘಾಟ್ಸ್ ರೇಂಜಲ್ಲಿದ್ದರೆ, ಈ ಮಹಾರಾಷ್ಟ್ರ ಕಡೆ ಇರುವಂಥದ್ದು ಸಹ್ಯಾದ್ರಿ. ಸೊ ಸಹ್ಯಾದ್ರಿ ರೇಂಜಲ್ಲಿ ತುಂಬ ನೋಡುವಂತಹ ಜಾಗಗಳಿದೆ. ಕಲ್ಲು ವಾಟರ್ಫಾಲ್ಸ್ ಆಗಲಿ, ಮತ್ತು ಹರಿಹರ್ ಘಾಟ್ ಆಗಲಿ, ಮತ್ತು ಇನ್ನಷ್ಟು ಜಾಗಗಳಿದೆ. ಸೊ ಅಲ್ಲಿಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ನೋಡುವ ಯಾವ ಥರ ಆಗುತ್ತೆ. ಪ್ಲ್ಯಾನ್ ಪ್ರಕಾರನೇ ಹೋಗಲಿಕ್ಕೆ ಆಗುತ್ತಾ ಅಂತ. ಸೊ ಆ ಕಡೆ ಎಲ್ಲ ಮಹಾರಾಷ್ಟ್ರ ಎಲ್ಲ ಪ್ಲ್ಯಾನ್ ಮಾಡಿದರೆ ನಾನು ಬೈಕಲ್ಲಿ ಹೋಗುವಾಗಿಲ್ಲ. ಯಾಕಂದರೆ ಬೈಕಲ್ಲಿ ಹೋದರೆ ಟಯರ್ಡ್ ಆಗುತ್ತೆ. ಸೊ ಹಾಗಾಗಿ ನಾರ್ಮಲ್ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆಗಬಹುದು. ಸೊ ಯೂಟ್ಯೂಬ್ ಯಾವುದಂತ ಕೇಳ್ತಿದ್ದಾರೆ ಮಕ್ಕಳು. ಎಲ್ಲಿ ಈ ಥರ ಫ್ರೆಂಡ್ಸ್ ಜೊತೆ 3 ಜನ ಕೂತ್ಕೊಂಡು ಹೋಗೋದೇ ಜಾಲಿ ಅಲ್ಲ.
ಥ್ಯಾಂಕ್ ಯು. ಹಾಗಿದ್ರೆ ಬನ್ನಿ, ಈಗ ಈ ಸಿಟಿ ಹಳೆ ಮೂಡಿಗೆರೆ ಅಂತ ಇತ್ತು, ಆದರೆ ಇದು ನಿಜವಾಗಿಯೂ ಹೊಸ ಮೂಡಿಗೆರೆ ಅಥವಾ ಮೂಡಿಗೆರೆ. ಸೊ ನಾನೀಗ ಅಲ್ಲಿ ಏನು ತೋರಿಸಿದೆ, ಫ್ರೆಂಡ್ಸ್ ಜೊತೆ ಹೋಗೋದೇ ಒಂದು ಜಾಲಿ ಅಲ್ಲ. ಮೂರು ಟ್ರಿಪ್ಸ್, ಮೂರು ಜನ ಒಂದು ಬೈಕಲ್ಲಿ, ಅದೊಂದು ಮಜಾನೇ ಬೇರೆ. ಸೊ ಇದೊಂದು ದೊಡ್ಡ ಸಿಟಿ. ಸೊ ಲಾಸ್ಟ್ ಟೈಮ್ ನಾನು ಬಂದು ಓಕೆ ಇಲ್ಲಿ ಬಂದಿದ್ದೆ. ಸೊ ಲಾಸ್ಟ್ 2 years ಬ್ಯಾಕ್ ಇಲ್ಲಿ ಬಂದಿದ್ದೆ. ಸೊ ಇಲ್ಲಿ ಬಂದು ಇಲ್ಲಿ ಒಳಗಡೆ ಒಂದು ರೆಸಾರ್ಟ್ ಉಂಟು, ರೈನ್ ಹಟ್ಟ ಏನೋ ಒಂದು ರೆಸಾರ್ಟ್ ಇದೆ, ಅಲ್ಲಿಗೆ ಬಂದದ್ದು. ಸೊ ಅದು ಕೂಡ ಒಳ್ಳೆಯ ಒಂದು ರೆಸಾರ್ಟ್. ಚಿಕ್ಕಮಂಗ್ಳೂರಲ್ಲಿ ಸುಮಾರು ರೆಸಾರ್ಟ್ ಇದೆ ರೀ, ಒಳ್ಳೊಳ್ಳೆ ರೆಸಾರ್ಟ್ ಇದೆ, ಆದರೆ ಅದೇ ಥರ ಬಜೆಟ್ ಕೂಡ ಬೇಕಾಗ್ತದೆ. ಸೊ ಹಾಗೆ ಈ ಸಿಟಿಯನ್ನು ನಿಮಗೆ ತೋರಿಸುವ ಅಂತ. ನೀವೇನಾದರೂ ಮೂಡಿಗೆರೆ ಚಿಕ್ಕಮಂಗ್ಳೂರು ಬರೋದಂತ ಆದರೆ, ನೀವು ಫುಡ್ ಶಾಪಿಂಗ್ ಏನು ಮಾಡೋದಂತ ಆದರೆ ಇಲ್ಲೇ ಮೂಡಿಗೆರೆಯಲ್ಲೇ ಶಾಪಿಂಗ್ ಮಾಡ್ಬೋದು, ಯಾಕಂದರೆ ದೊಡ್ಡ ಸಿಟಿ ಇದು. ಸೊ ನಾನು ಎಣಿಸಿದೆ ಒಂದು ಓಕೆ ಸಣ್ಣ ಸಿಟಿ ಆಗಿರ್ಬೋದು ಅಂತ, ಆದರೆ ನೋಡುವಾಗ ನೋಡಿ ಪ್ರಮೋದ್ ಬೇಡ. ಸೊ ಇಲ್ಲಿ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಲೆಫ್ಟಲ್ಲಿ KSRTC ಬಸ್ ಸ್ಟ್ಯಾಂಡ್. ಬಸ್ ಹೊಡಿತಾ ಆಕ್ಸಿಡೆಂಟ್. ಪೊಲೀಸೆಲ್ಲ ಇದ್ದಾರೆ ಮಾರೆ, ಏನು ಅವಸ್ಥೆ. ಆಕ್ಸಿಡೆಂಟಾ? ಅಕ್ಲೋಲೇರು ಏನೋ ಆಕ್ಸಿಡೆಂಟ್ ಆಗಿರಬೇಕು ಬಸ್ಸು ಮತ್ತು ಕಾರಿಗೆ. ಕಲ್ಲಲ್ಲಿ ಇಟ್ಟಿದ್ದಾರೆ ಮಾರೆ. ಓ ಕಾರ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನೋಡಿ. ಶಿಟ್, ಕಾರ್ದೊಂದು ಸೈಡೇ ಇಲ್ಲ ಮಾರೆ. ಏನು ಹೇಳಬೇಕು, ಏನೂ ಆಗಿಲ್ಲ ಅಂತ ಅಂದ್ಕೊಳ್ತೇನೆ ಯಾರಿಗೂ, ಯಾಕಂದ್ರೆ ಅಷ್ಟೊಂದು ಭೀಕರ ರೀತಿಯಲ್ಲಿ ಆಕ್ಸಿಡೆಂಟ್ ಆದಾಗೆ ಉಂಟು ಈ ವೋಕ್ಸ್ವ್ಯಾಗನ್ ಪೋಲೋ ಮತ್ತು ಬಸ್ ಅಂತ ಅಂದ್ಕೊಳ್ತೇನೆ ನಾನು. ಸೊ ಬಸ್ಸಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರಲಿಲ್ಲ, ಆದರೆ ಆ ಕಾರ್ ನೋಡಿದರೆ ಫುಲ್ ನಜ್ಜುಗುಜ್ಜಾಗಿಬಿಟ್ಟಿದೆ. ಒಂದು ಸೈಡಿಂದ ಟರ್ನ್ ಮಾಡುವಾಗ ಏನೋ ಆಗಿರಬೇಕು ಅಲ್ವಾ. ಎಷ್ಟೊಂದು ಆಕ್ಸಿಡೆಂಟ್ಸ್. ಸೊ ಆದಷ್ಟು ಸ್ಲೋ ಹೋಗಿ, ಎಲ್ಲಿ ಹೋಗೋದಾದರೂ ಕೂಡ ನಾವು ರೀಚ್ ಆಗೋದು ಮುಖ್ಯ ಅಲ್ವಾ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅದು ಮುಖ್ಯ ಅಲ್ಲ. ಸೊ ಸ್ಲೋ ಹೋಗಿ. ಸೊ ನೋಡಿ, ಇದುವೇ ಚಿಕ್ಕಮಂಗ್ಳೂರು ಸಿಟಿ. ಸೊ ನಾನು ಪ್ರತಿ ಸಲ ಸಂಸೆ ಅಥವಾ ಕಳಸ ಕಡೆ ಹೋದಾಗ ನಾನು ಎಣಿಸ್ತಾ ಇದ್ದೆ ಅದುವೇ ಚಿಕ್ಕಮಂಗ್ಳೂರು ಅಂತ. ಆದರೆ ನಿಜವಾದ ಚಿಕ್ಕಮಂಗ್ಳೂರು ನಾನು ನೋಡೋದು ಇವತ್ತೇ. ಸೊ ಚಿಕ್ಕಮಂಗ್ಳೂರು ಕೂಡ ಒಂದು ಒಳ್ಳೆಯ ಸಿಟಿಯೇ, ಸೊ ದೊಡ್ಡ ಸಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಕಂಪ್ಲೀಟ್ ನೋಡಲಿಲ್ಲ, ನೋಡೋ ಯಾವ ಥರ ಇದೆ ಅಂತ. ಆದರೆ ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರು ಬರುವಂಥದ್ದು. ನಾನು ಆಗಲೇ ಹೇಳಿದಾಗೆ ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬರಲಿಲ್ಲ. ಇದೇ ಫಸ್ಟ್ ಟೈಮ್. ಚಿಕ್ಕಮಂಗ್ಳೂರು ಯಾವುದಕ್ಕೆ ಫೇಮಸ್ ಅಂದರೆ ಇಲ್ಲಿನ ಕಾಫಿ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತದಲ್ಲ ಈ ರೀಲ್ಸಲ್ಲಿ ಅದರಲ್ಲಿ ಇರ್ತದೆ, ಟು ಡೂ ಲಿಸ್ಟಲ್ಲಿ ಹ್ಯಾವ್ ಅ ಕಾಫಿ ಇನ್ ಚಿಕ್ಕಮಂಗ್ಳೂರು ಅಂತ. ಅಂದರೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಕುಡಿಯಬೇಕು ಅಂತ. ಸೊ ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲ, ಚಿಕ್ಕಮಗಳೂರು. ಎಲ್ಲರೂ ಎಣಿಸ್ತಾರೆ ಚಿಕ್ಕಮಂಗ್ಳೂರು ಅಂತ, ಸಣ್ಣ ಮಂಗಳೂರು ಅಂತ. ಆದರೆ ಹಾಗೆ ಅಲ್ಲ, ಅದು CHIKKAMAGLUR, ಚಿಕ್ಕಮಗಳೂರು. ಅದು ಅದರ ಮೀನಿಂಗ್ ಏನಂತ ಗೊತ್ತಿಲ್ಲ, ಯಾರೋ ಚಿಕ್ಕ ಮಗಳ ಊರ ಅಂತ. ಒಂಥರ ಮಡಿಕೇರಿ ಥರನೇ ಇದೆ ಇದೆಲ್ಲ ನೋಡುವಾಗ. ಮಡಿಕೇರಿಗಿಂತ ಅದನ್ನು ದೊಡ್ಡ ಸಿಟಿ ಅಂತ ಅಂದ್ಕೊಳ್ತೇನೆ. ನೋಡಲ್ಲಿ ದೂರದಲ್ಲಿ ಯಾವುದೋ ಒಂದು ಬೆಟ್ಟ, ಯಾವುದಂತ ಕೇಳುವ.
ನಾವು ಕೊಟ್ಟಿಗಾರ ಏನು ಹೋದ್ವಿ ಅದು ಕೂಡ ಚಿಕ್ಕಮಂಗ್ಳೂರು ರೇಂಜಿಗೆ ಬರ್ತದೆ, ಮೂಡಿಗೆರೆ ಚಿಕ್ಕಮಂಗ್ಳೂರು ಅದೇ. ಹಾಗಾಗಿ ನಾನು ಹೇಳುವಾಗ ಚಿಕ್ಕಮಂಗ್ಳೂರು ಬಂದಿದ್ದೇನೆ ಅಂತ ಹೇಳ್ಬೋದು, ಆದರೆ ಕರೆಕ್ಟಾಗಿ ಚಿಕ್ಕಮಂಗ್ಳೂರು ಬಂದದ್ದು ಇವತ್ತೇ. ಎಷ್ಟು ಸಲ ಹೇಳಿದ್ನಲ್ಲ ಇದನ್ನು. ನಮ್ಮ ಹಾಸ್ಟೆಲಲ್ಲಿ ನಾವು ಪೂಲ್ ಕೂಡ ವಿತ್ ಪೂಲ್ ಬುಕ್ ಮಾಡಿದ್ವಿ, ಆದರೆ ಪೂಲ್ ಇರೋದು ಬೆಳಗ್ಗೆ 6ಇಂದ ಸಂಜೆ 6 ತನಕ ಅಂತ. ಈಗ ಆಲ್ರೆಡಿ ಟೈಮ್ 6:30 ಆಗ್ತಾ ಬಂದಿದೆ. ಸೊ ಇವತ್ತು ನಮಗೆ ಪೂಲ್ ಸಿಗೋದು ಡೌಟೇ. ನೋಡುವ, ರಿಕ್ವೆಸ್ಟ್ ಮಾಡಿದರೆ ಏನಾದರೂ ಪೂಲ್ ಕೊಡ್ತಾರಾ ಅಂತ. ಯಾಕಂದರೆ ತುಂಬ ಟಯರ್ಡ್ ಆಗಿದೆ ಮತ್ತು ಈ ಬಿಸಿಲಲ್ಲಿ ಬಂದು ಸುಸ್ತು ಕೂಡ ಆಗಿದೆ. ಸೊ ಹಾಗೆ ಪೂಲಿಗೆ ಹೋಗಿ ಒಂದು ನೀರಿಗೆ ಬಿದ್ದರೆ ಇದೆಯಲ್ಲ, ರಿಫ್ರೆಶ್ ಆಗ್ಬೋದು ಅಂತ. ಸೊ ಇಲ್ಲಿಂದ ಲೆಫ್ಟ್ ಅಂತೆ, ನೋಡುವ. ಇಲ್ಲಿಯೂ ಕೂಡ ಪೊಲೀಸ್ ಇದ್ದಾರೆ. ಸೊ ನಾವು ಬುಕ್ ಮಾಡಿದಂಥ ಹಾಸ್ಟೆಲ್ ಏನಿದೆ ಸ್ವಲ್ಪ ಒಳಗೆ ಉಂಟಾ ಅಂತ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ರೋಡ್ ಸೈಡ್ ಇಲ್ಲ, ತುಂಬ ಒಳಗೆ ಇರಬೇಕು. ನೋಡುವ, ಅಲ್ಲಿ ನೋಡಿ, ಮೌಂಟೇನ್ ವ್ಯಾಲಿ ರೆಸಾರ್ಟ್. ಟೈಗರ್ ವುಡ್ಸ್ ಹೋಮ್ ಸ್ಟೇ, ಚಿರೂಸ್ ಹೋಮ್ ಸ್ಟೇ. ಸೀ ವ್ಯೂ ಹೋಮ್ ಸ್ಟೇ, ಸೀಯಾ ಸ್ಟ್ಯಾಗ್ ಲೈಫ್ ಹೋಮ್ ಸ್ಟೇ. ಎಷ್ಟು ಹೋಮ್ ಸ್ಟೇ ಮರ ಇಲ್ಲಿ, ಒಳಗೊಳಗೆ ಹೋಮ್ ಸ್ಟೇ ಇಲ್ಲಿ. ಶಿವಾಸ್ ಹೋಮ್ ಸ್ಟೇ, ಟ್ರಿಪ್ಪರ್ ಶಿವಾಸ್ ಪೋಯ್ ಬೈ ಉಲೈ. ಸೊ ನೋಡಿದ್ವಿ ಚಿಕ್ಕಮಂಗ್ಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ, ಟ್ರಿಪ್ಪರ್ ವುಡ್ ಹೌಸ್ ಅಂತೆ. ಸೊ ಇದು ಹಿಂದೆಯಾ ಹಿಂದುವೆ ಗಾಡಿ. ಸೊ ನೋಡಿ ಯಾವ ಥರ ಇದೆ ಹೋಮ್ ಸ್ಟೇ ಅಂತ. ಸೊ ಜಾಲಿಯಾಗಿ ಹೋಗುವ. ಓ ಇಲ್ಲಿ ಪೋ ಸೊ ಇದುವೇ ನಾವು ಮಾಡಿದ್ದಂಥ ಹೋಮ್ ಸ್ಟೇ. ಇದರ ಸಪರೇಟ್ ವಿಡಿಯೋ. ಹಾಂ, ಸೊ ಹಾಗಿದೆ ನೋಡಿ, ಇಲ್ಲೇ ನಾವು ಮಾಡಿದ್ದಂಥ ಹಾಸ್ಟೆಲ್. ಇದು ವುಡ್ ಹೌಸ್ ಕೂಡ ಇದೆ ಇಲ್ಲಿ, ಮತ್ತು ಡಾರ್ಮಿಟರಿ ಕೂಡ ಇದೆ. ಸೊ ನೋಡುವ ಹೇಗಾಗುತ್ತೆ ಅಂತ. ರಾತ್ರಿ ಹೊತ್ತಲ್ಲಿ ಕ್ಯಾಂಪ್ ಫೈರ್ ಇದ್ದರೆ ಅದು ಕೂಡ ಗಮ್ಮತ್ತಾಗುತ್ತೆ. ಮತ್ತು ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಉಂಟಂತೆ. ಅದೇನಿದ್ರು ನಾಳೆ ನೋಡುವ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಕೊಟ್ಟಿಗೆಹಾರದಿಂದ ಚಿಕ್ಕಮಂಗ್ಳೂರು ಬಂದು ಶಿವಾಸ್, ನಮ್ಮದೇ ಶಿವಾಸ್ ಟ್ರಿಪ್ಪರ್ ಶಿವಾಸಿಗೆ